ಗೋಲ್ಡ್ ಸೂಕ್ ಅಲ್ಲ. ನಿನ್ನೆ ಹೋಗಿದ್ದಿರಲ್ಲ ಗೋಲ್ಡ್ ಸೂಕು. ನಿನ್ನೆ ಅದು ಶಾಪಿಂಗ್ ಸಂಬಂಧ ಗೋಲ್ಡ್ ಸೂಕ್ ಮಿಸ್ ಆಯಿತು. ಇವತ್ತು ಕಂಪ್ಲೀಟ್ ಗೋಲ್ಡ್ ಸೂಕ ಮತ್ತು ಬುರ್ಜ್ ಖಲೀಫಾ ಅಲ್ಲಿ ಮುಂದೊಂದು ಶೋ ನಡೀತೈತಿ, ಫೌಂಟೇನ್ ಶೋ. ಅದನ್ನು ನೋಡಕ್ಕೆ ಹೊಂಟೀವಿ. ಎವ್ರಿ 30 ಮಿನಿಟ್ಸಿಗೆ 40 ಮಿನಿಟ್ಸಿಗೆ ಅದೊಂದೊಂದು ಶೋ ಇರ್ತದೆ. ನೋಡ್ಕೊಂಡು ಬರೋಣಂತ ಬರ್ರಿ. ಕಂಪ್ಲೀಟಾಗಿ ಅದನ್ನು ವೀಡಿಯೋ ಮಾಡ್ತೀನಿ. ಒಟ್ಟು ಒಂದು ಶಾರ್ಟು ಮಿಸ್ ಮಾಡೋಂಗಿಲ್ಲ. ನಿನ್ನೆ ಮಿಸ್ ಆಗಿತ್ತು. ಸೊ ನಾವು ಕೆಳಗೆ ಹೋದಾಗ ಸಿಗ್ತೀನಿ. ಅಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಶೇರ್ ಮಾಡೋದು ಮರಿಬೇಡ್ರಿ ವಿಡಿಯೋನ. ನೋಡೋಣ ಇದ್ರಾಗ ಇವತ್ತು ಬೆಳಗ್ಗೆ ಹೋಗಿದ್ಮೇಲೆ ಎಷ್ಟು ಜನ ನೋಡ್ತೀನಿ. ಸ್ವಿಮ್ಮಿಂಗ್ ಪೂಲ್ನಾಗ ಜನ ತುಂಬ್ಯಾರ. ಎಷ್ಟು ತುಂಬ್ಯಾರಂದ್ರೆ ಇಲ್ಲಿ ನೋಡ್ರಿ, ಬೆಳಗ್ಗೆ ಹೋದಾಗ ಯಾರೂ ಇರಲಿಲ್ಲ. ಈಗ ನೋಡಿದ್ರೆ ಜನ ಬಂದ್ಬಿಟ್ಟಾರ. ಇಲ್ಲೇ ನಮಗೆ 500 ಮೀಟರ್ಸ್ ಒಳಗೆ ಮೆಟ್ರೋ ಐತಿ ಎವ್ರಿ 2 ಮಿನಿಟ್ಸ್. ಅದಕ್ಕೆ ನಾವು ಮೆಟ್ರೋ ತಗೊಳಗತ್ತೀವಿ. ದೋಸ್ತ ನಂದು ಕ್ಯಾಶ್ ಮತ್ತು ಕಾರ್ಡ್ ಎಲ್ಲ ಅಲ್ಲೇ ಬಿಟ್ಟು ಬಂದ ಅನ್ಸುತ್ತೆ. ಚೆಕ್ ಮಾಡಿದ್ರಾಗ ಅದೇ ಮೆಟ್ರೋ ನಾನು ಈಗ ನೆನಪು ಅಂತ ಬ್ಲಾಕ್ ಮಾಡತ್ತೀನಿಲ್ಲ. ನನ್ನ ಕಾರ್ಡ್ ಮತ್ತು ಕ್ಯಾಶ್ ಅದ್ರಾಗೆ ಇತ್ತು. ಇಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೆ. ಸೊ ಇಲ್ಲಿ ನೋಡ್ಬೋದು ನೀವು ಮ್ಯಾಪ್. ದುಬೈ ಏರ್ಪೋರ್ಟ್ ಫ್ರೀ ಝೋನ್ನಾಗ ಇದೀವಿ ನಾವು. ಅಂದ್ರೆ ಇಲ್ಲಿದ್ದೀವಿ. ಇದು ಗ್ರೀನ್ ಲೈನ್, ಇದು ರೆಡ್ ಲೈನ್. ಗ್ರೀನ್ ಲೈನ್ ಇಲ್ಲಿಂದ ಹಿಂಗೆ ಬಂದು ಯೂನಿಯನ್ದಾಗ ಚೇಂಜ್ ಮಾಡ್ಕೊಂಡು ನಾವು ಈ ಕಡೆ ಬರ್ಬೋದು ಬುರ್ಜ್ ಖಲೀಫಾಗ. ಬ್ಯಾಡ್ ಆಗಿತ್ತಂದ್ರೆ ನಾವು ಇಲ್ಲಿಂದನೇ ಇದೇ ಮೆಟ್ರೋದಿಂದ ಗೋಲ್ಡ್ ಸೂಕಲ್ಲಿ ಇಳ್ಕೊಬೋದು. ಆ್ಯಕ್ಚುಲಿ ಟೂರಿಸ್ಟ್ ಆಗಿ ಏನಾದರೂ ಬರ್ತಿದ್ರೆ ಪ್ರವಾಸಕ್ಕೆ ಇಲ್ಲಿ ನೀವು ಉಳ್ಕೊಂಡು ಇಲ್ಲಿದ್ದು ಫೆರಿ ಇರ್ತೈತಿ, ಅದನ್ನ ತೊಗೊಂಡು ಹಿಂಗೆ ಬರ್ಬೋದು. 1 ದಿರಮ್ ಇಲ್ಲಿ ಭಾರಿ ಈಸಿ. ಲೈಕ್ ಒಂದು ಎಕ್ಸ್ಪೀರಿಯನ್ಸ್ ಆಕೈತೆ, ಚಲೋ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಈಗ ಫೌಂಟೇನ್ ಶೋನು ಕ್ಲೋಸ್ ಮಾಡ್ಯಾರಂತ, ಅದಕ್ಕೆ ನಾವು ಅಲ್ಲಿಗೆ ಹೊಂಟಿಲ್ಲ. ಅದ್ರ ಬದಲು ಗೋಲ್ಡ್ ಸೂಕಿಗೆ ಹೊಂಟಿದ್ವಿ. الأبواب تغلق. Doors closing. المحطة الأخيرة لهذا القطار هي الخور. المحطة القادمة هي القيادة. The final destination of this train is Crete. The next station is Al-Qiyada. Thank you. المحطة القادمة هي القيادة. الأبواب سوف تفتح. ಸೊ ನಾವು ಆ್ಯಸ್ ಯೂಶ್ವಲ್ ನಿನ್ನೆ ನಾವು ಮಿಸ್ ಮಾಡಿದ್ದೀವಿ ಗೋಲ್ಡ್ ಸೂಕ. ಆ್ಯಕ್ಚುಲಿ ವಿಡಿಯೋ ಮಾಡೋದು ಮಿಸ್ ಮಾಡಿದ್ದೆ. ಎವ್ರಿ ಟೈಮ್ ನಾವು ಹೋಗ್ತೀವಿ. ಲೈಕ್ ಈಗ ಆಲ್ಮೋಸ್ಟ್ ಒಂದು 3 to 4 ಟೈಮ್ ಗೋಲ್ಡ್ ಸೂಕ್ ಹೋಗ್ತೀನಿ ಬಂದೀನಿ. ಈಗ ಇಲ್ಲಿ ನೋಡ್ತಿರಲ್ಲ ಎದುರುಗಡೆ, ಇದು ಇನ್ನೂ ಇದು ಗೋಲ್ಡ್ ಸೂಕ್ ಅಲ್ಲ, ಬಟ್ ಬಿಫೋರ್ ಗೋಲ್ಡ್ ಸೂಕ್ ಈ ಥರ ಶಾಪ್ಗಳದಾವೆ. ಇಲ್ಲಿಂದನೇ ಸ್ಟಾರ್ಟ್ ಬಂಗಾರ ಅಂಗಡಿಗಳು. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷತೆ ನೋಡ್ರಿ, ಯಾರಾದ್ರೂ ಹೊಂಟ್ರಲ್ಲಿ ಏನು ಸಿಗ್ನಲ್ ಇಲ್ಲ. ಅವ್ರಿಗೆ ಆ ಕಡೆ ನಮಗೆ ಸಿಗ್ನಲ್ ಇಲ್ಲ, ನಾವು ಪ್ರೆಸ್ ಮಾಡಿ ಈ ಕಡೆ ದಾಟ್ಬೇಕು ಅನ್ನೋದು. ಆದ್ರೂ ಎಲ್ಲ ಕಾರ್ಗಳು ನಿಂತಿರ್ತಾವ, ಎಲ್ಲರೂ ಹೋಗುತ್ತಾನೆ. ಹಾಂ, ಮತ್ತೆ ನಮ್ಮ ದೋಸ್ತ ಫುಲ್ ಬಿಜಿ ಅದ ಫೋನ್ಯಾಗ. ಮಿಸ್ ಆಯ್ತಲ್ಲ ಇದು ಹೋಗೋದು, ಬುರ್ಜ್ ಖಲೀಫಾ ಹೋಗೋದು. ಐ ಮೀನ್ ಕ್ಯಾನ್ಸಲ್ ಆಯ್ತಲ್ಲ, ಅದೇನೋ ಟೆಕ್ನಿಕಲ್ ಎರರ್ ಇಂತನೋ ಎದರಿಂದನೋ ಅದನ್ನ ಅವರು ಫೌಂಟೇನ್ ಶೋನ ಕ್ಲೋಸ್ ಮಾಡ್ಯಾರ. ಬಟ್ ಬುರ್ಜ್ ಖಲೀಫಾ ಹೊರಗಿನ ನೋಡ್ಬೋದು. ಬಟ್ ಹೊರಗಿನ ನೋಡೋದೇನೈತಿ, ಫೌಂಟೇನ್ ಶೋನೇ ಇಲ್ಲ ಅಂದ್ರೆ ಅಂತೇಳಿ ನಾವು ಅದನ್ನ ಕ್ಯಾನ್ಸಲ್ ಮಾಡಿ ಹೋಗೋದು ಈಗ. ಸೊ ನಾನು ಹಿಂದೆ ಏನು ನೋಡಾಕತ್ತಿರಲ್ಲ, ಅದು ಗೋಲ್ಡ್ ಸೂಕ ಇಲ್ಲಿಂದನೇ ಸ್ಟಾರ್ಟ್ ಆಕೈತಿ. ಎಂಟ್ರೆನ್ಸಿಗೆ ನೋಡ್ರಿ ಹೆಂಗೆ ಹಾಕ್ಯಾರ. ಇದು ಬರೀ ಎಂಟ್ರೆನ್ಸ್, ಇನ್ನೂ ಒಳಗೆ ಹೋಗಿಲ್ಲ. ಎಂಟ್ರೆನ್ಸಿಗೆ ಇಷ್ಟು ಭಾರಿ ಡಿಸೈನ್ಗಳು ಅದಾವು ಗೋಲ್ಡ್ದು. ಸೊ ನಾವು ಆ್ಯಕ್ಚುಲಿ ಒಂದು ರಿಂಗ್ ನೋಡಕ್ ಹೊಂಟೀವಿ. ಒಂದು ರಿಂಗ್ ತೊಗೋಬೇಕು. ಸೊ ಎಷ್ಟು ರಿಂಗಿಗೆ
ಪ್ರೈಸ್ ಅದ ಎಷ್ಟದ 1 ಗ್ರಾಮಿಗೆ 10 ಗ್ರಾಮಿಗೆ ಎಷ್ಟು ಆಗ್ತೈತಿ, ಮತ್ತು ಮೇಕಿಂಗ್ ಚಾರ್ಜ್ ಎಷ್ಟು ಹಾಕ್ತಾರೆ ಇವರು, ಆಮೇಲೆ ಪ್ಯೂರಿಟಿ ಏನು ಚೆಕ್ ಹೆಂಗೆ ಮಾಡ್ತಾರ ಅದನ್ನ ನೋಡೋಣಂತ. ಡಿಸೈನ್ ಮಾತ್ರ ಬೆಂಕಿ ಅದಾವ, ಒಂದ್ರಗಿಂತ ಒಂದು. ಬಟ್ ಅವು ತೊಗೊಳಕ್ ಆಗಂಗಿಲ್ಲಪ್ಪ ನಾವು, ಅಂಥ ಬರೀ ಅಷ್ಟು ದೊಡ್ಡ ಎಷ್ಟು ಕಾಸ್ಟ್ ಇರ್ತಾವೆ. ನಾವು ಮೇ ಬಿ 1 ವರ್ಷ ದುಡಿದ್ರೂ ಅದನ್ನ ತೊಗೊಳಕ್ಕಾಗಲ್ಲ. ನೋಡ್ರಿ ಇಷ್ಟು ಬೆಂಕಿ ಡಿಸೈನ್ಗಳು ಅದಾವ ಇಲ್ಲಿ. ಇದು ಇನ್ನ ನಾವು ಒಳಗೆ ಎಂಟ್ರಿ ಆಗಿಲ್ಲ, ಇನ್ನ ಹೊರಗೆ ಇದೀವಿ. ಗೋಲ್ಡ್ ಸೂಕ್ ಮೇನ್ ಗೇಟ್ ಅಲ್ಲೈತಿ, ಹೊರಗಿಂದಾನೆ ಸ್ಟಾರ್ಟ್ ಇಲ್ಲಿ. ನೋಡ್ರಿ ಗೋಲ್ಡ್ ತಲ್ವಾರ್ ಏನು ಡಿಸೈನ್, ಏನಿದು ಜಾತ್ರೆ ಐಟಮ್, ಬೋಲ್ಡರ್ ಜಾತ್ರಾ ವಿಶೇಷ ಅಂತ ನಮ್ಮ ಕಡೆ ಬರ್ತಾವಲ್ಲ, ಜೋಗ್ಯಾರ ಐಟಮ್ ಅಂತೀವಿ ನಾವು ಅದಕ್ಕೆ. ಹಂಗದ ಒಂದೊಂದು ಬೆಂಕಿ ಇಲ್ಲಿ ಬಿಸ್ಕೆಟ್ ಅದಾವು, ವಾಚ್ ಐತಿ, ಗೋಲ್ಡ್ ವಾಚ್. ಇಲ್ಲಿನು ಇದೇನಿದು ಗೋಲ್ಡ್ ಸಿಲ್ವರ್ ಇದೆ, ಓ ಪ್ಲಾಟಿನಮ್. ಓಕೆ ಇದು ಸಿಲ್ವರ್, ಇದು ಪ್ಲಾಟಿನಮ್ ಅನ್ಕೊಂಡಿದೆ, ಸಿಲ್ವರ್ ಇತ್ತು. ಗೋಲ್ಡ್ ಅಷ್ಟೇ ಅಲ್ಲ, ಸಿಲ್ವರ್ ಫೇಮಸ್. ಸೊ ಇದು ನೀವು ಆ ಕಡೆ ನೋಡಿದ್ರಿ ಅಂದ್ರೆ ಆ ಕಡೆನೂ ಭಾಳ ಶಾಪ್ ಅದಾವ. ಆಮೇಲೆ ಒಂದ್ ವಿಷಯ ನೋಡ್ರಿ, ಇಲ್ಲಿ ಹಿಂಗ ಹೊರಗಡೆ ಅವರು ನಿಂತಿರ್ತಾರ, ಬರ್ರಿ ಅಂತ ಕರಿತಿರ್ತಾರ. ಅದು ಆಕ್ಚುಲಿ ಲೈಕ್ ದೊಡ್ಡ ಬ್ರ್ಯಾಂಡ್ಗಳು ಇರಂಗಿಲ್ಲ, ಮಲಬಾರ್ ಅಥವಾ ಟಾಟಾ ತನಿಷ್ಕ್ ಆಗಿರ್ಬೋದು, ಈ ಥರ ಯಾವುದು ಬ್ರ್ಯಾಂಡ್ ಇರಂಗಿಲ್ಲ, ಲೈಕ್ ಲೋಕಲ್ ಶಾಪ್ ಟೈಪ್ ಇರ್ತಾವ. ಅಂತಲ್ಲಿ ನೀವು ಸ್ವಲ್ಪ ತೊಗೋಬೇಕಾರ ಗಮನದಲ್ಲಿ ಇಟ್ಟುಕೊಂಡು ತೊಗೋಬೇಕಾಗ್ತೈತಿ. ಯಾಕಂದ್ರೆ ಅವ್ರು ಮೊದಲೇ ಕೇಳಿ ಸೇಲ್ಸ್ ಮ್ಯಾನ್ ಅದು ಏನಂದ್ರೆ ಮೇಕಿಂಗ್ ಜಾಸ್ತಿನೂ ಹೇಳಿರ್ತಾರ, ಅದನ್ನ ಕಡಿಮೆ ನೀವು ಮಾಡಿಸ್ಬೇಕಾಗೈತಿ. ಅದು ಬಾರ್ಗೇನಿಂಗ್ ಸ್ಕಿಲ್ ನಿಮ್ಮ ಹತ್ರ ಇತ್ತಂದ್ರೆ ನೀವು ಮಾಡಿಸ್ಬೋದು, ಇಲ್ಲಾಂದ್ರೆ ಲೈಕ್ ಸ್ವಲ್ಪ ಜಾಸ್ತಿ ಕೊಟ್ಟಾಗೈತಿ ನಿಮ್ಗೆ. ಮತ್ತು ಇಲ್ಲಿ ಈ ಥರ ಒಂದೊಂದು ಗೋಲ್ಡ್ ಸೂಕ್ ಪೆನ್ನಿ ಈ ಥರದ್ದೇನೋ ಒಂದು ಮಷಿನ್ ಐತಿ. ಇಲ್ಲಿ 10 ದಿರಮ್ ಹಾಕಿದ್ರೆ ಈ ಒಂದು ಕಾಯಿನಿಗೆ ಪ್ರಿಂಟ್ ಆಗಿ ಬರ್ತೈತಿ, ಇಲ್ಲಿಂದ ತೊಗೋಬೋದು. ಸೆಲ್ಫ್ ವೈಂಡಿಂಗ್ ಮಷಿನ್ ಇದೆ. ಆಮೇಲೆ ಈ ಥರ ವಾಟರ್ ವೈಂಡಿಂಗ್ ಮಷಿನ್ ಅದಾವ. 1 ಅಥವಾ 2 ದಿರಮ್ ಹಾಕಿದ್ರೆ ವಾಟರ್ ವೈಂಡಿಂಗ್ ಮಷಿನ್ ತೊಗೋಬೋದು. ಆಮೇಲೆ ನಾರಿ ಅಂತ ಇದು ಎಳೆನೀರು ಅದಾವು. ಈ ಬಿಸಿಲಾಗ ನೋಡ್ರಿ, ನಾನು ಈ ಟೈಮ್ ಎಷ್ಟಾಗಿದೆ ಗೊತ್ತಾ, ಆಲ್ರೆಡಿ ನೋಡ್ರಿ 18:26 ಆಗಿದೆ ಟೈಮ್ ಈಗ. ಆದ್ರೂ ಬೆವ್ರು ಹೆಂಗೆ ಬಿಡಾಕತ್ತೀನಿ ನಿಮ್ಗೆ. ಹ್ಯುಮಿಡಿಟಿ ಜಾಸ್ತಿ ಐತಿ, ಭಾಳ ಕಷ್ಟ ಇಂಥ ಹ್ಯುಮಿಡಿಟಿದಾಗ ನಾವು ತಿರುಗಾಡೋದು. ಅದಕ್ಕಾಗಿ ಏನೇ ಫ್ಯಾನ್ ವ್ಯವಸ್ಥೆ ಮಾಡ್ಯಾರಿಲ್ಲ ಎಲ್ಲ ಕಡೆ. ಇಲ್ಲಿ ನೋಡ್ಬೋದು ನಮ್ಮ ಹಿಂದೆ ಫ್ಯಾನ್ ಏನು ಅದಾವು. ಆಮೇಲೆ ಇನ್ನೊಂದು ನಾ ಅಬ್ಸರ್ವ್ ಮಾಡಿರೋದು, ಇಲ್ಲಿ ಈ ಮಲಬಾರ್ ಆಗಿರ್ಬೋದು ಅಂತ ದೊಡ್ಡ ಏನು ಬ್ರ್ಯಾಂಡ್ ಅದಾವಲ್ಲ, ಇವು ಲೈಕ್ ಎವ್ರಿ ಒಂದು 10 ಅಥವಾ 15 ಹೆಜ್ಜೆ ಹಾಕಿ ನೀವು ಸಾಕು ಇವ್ರದ್ದೊಂದು ಅಂಗಡಿ ಸಿಕ್ಬಿಡ್ತೈತಿ. ಅಷ್ಟೊಂದು ಅಂಗಡಿಗಳದಾವು. ಇಲ್ಲೊಂದು ಐತೆ ನನ್ನ ಹಿಂದೆ ನೋಡತ್ತಿರಲ್ಲ, ನನ್ನ ಹಿಂದೆ ಒಂದು ಅಂಗಡಿ ಐತಿ. ಆ ಥರ ಭಾಳ ಅಂದ್ರೆ ಭಾಳ ಇರ್ತಾವೆ ಇವ್ರದ್ದು, ಲೈಕ್ ಕ್ರೇಜಿ. ಎವ್ರಿ 5 ಅಥವಾ 6 ಶಾಪ್ ಆಗಾನ ಅವ್ರದ್ದೊಂದು ಅಂಗಡಿ, ಆ ಥರ ಮೇನ್ ಬ್ರ್ಯಾಂಡ್ ಅದಾವ. ಇಲ್ಲಿ ಇನ್ನೊಂದು ಇದು ಮಾಡ್ಬೇಕು ನೀವು, ಏನು ಬಾರ್ಗೇನಿಂಗ್ ಚೆನ್ನಾಗಿರ್ಬೇಕು ಸ್ಕಿಲ್, ಅಂದ್ರೆ ತೊಗೋಬೋದು. ಮತ್ತು ಪ್ಯೂರಿಟಿ, ಒಂದು ಒಳ್ಳೆ ಬ್ರ್ಯಾಂಡ್ ಶಾಪಿಗೆ ಹೋಗಿ ಪರ್ಚೇಸ್ ಮಾಡಿದ್ರಂದ್ರೆ ನಿಮ್ಗೆ ಪ್ಯೂರಿಟಿ ಬಗ್ಗೆ ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಇರಂಗಿಲ್ಲ. ಇಲ್ಲಿ ನೋಡ್ರಿ ಡಿಸೈನ್ ಹೆಂಗದಾವು ಒಂದೊಂದು. ಇದು ಮೇನ್ ಬರೀ ಒಂದು 5-6 ಹೆಜ್ಜೆ ನಡೆದಿನ ಅಷ್ಟೇ ಬೆವ್ರು ನೋಡಿ ಹೆಂಗೆ ಬಿಟ್ಟೈತಿ. ಆಮೇಲೆ ಇಲ್ಲಿ ಹಂಗೆ ಡಿಸೈನ್ಸ್ ನೋಡ್ರಿ, ಈ ಡಿಸೈನ್ ನೋಡಿದ್ರು ಬೆವ್ರು ಬಿಡ್ತೈತಿ. ಅಂತ ಬರೀ ಡಿಸೈನ್ ಹದ್ದುಗಳು ಅಲ್ಲ. ಏನಿದು ಇಂಥ ಹದ್ದಿನ ಚಿತ್ರದ ಡಿಸೈನ್? ಇದು ಗೋಲ್ಡ್ ಅದ ಏನು ರೋಲ್ ಗೋಲ್ಡ್ ಅದ ಗೊತ್ತೇ ಆಗತ್ತಿಲ್ಲಲ್ಲ. ವಾ, ಇದು ನೋಡ್ರಿ ಮೊಸಳೆ, ದೊಡ್ಡ ಮೊಸಳೆ, ಸಣ್ಣ ಮೊಸಳೆ, ಎಲ್ಲ ಪ್ರಾಣಿಗಳು ಡಿಸೈನ್ ಮಾಡ್ಬಿಟ್ಟಾರ ಇವ್ರು. ವಾವ್, ಏನು ಬೆಂಕಿ ಅದಾವ ಬರು. ಇದು ಡಿಸೈನ್ ಮಾತ್ರ ಒಟ್ಟ ಹೇಳುವಂಗೆ ಇಲ್ಲ, ಒಂದೊಂದು ಡಿಸೈನ್ ಲೈಕ್ ಏನು ಪಿಕ್ಚರ್ಸ್ದಾಗ ಹೆಂಗದ ಡಿಸೈನು ಅದೇ ಥರ ಡಿಸೈನೇ ಇಲ್ಲಿನೂ ನೋಡ್ಬೋದು. ಇದೆಲ್ಲ ಐ ಥಿಂಕ್ ಪ್ಯೂರ್ ಗೋಲ್ಡ್ ಇರೋಂಗಿಲ್ಲ, 18 ಕ್ಯಾರೆಟ್ ಅಥವಾ ಈ ಥರದ್ದೇ ಇರ್ತೈತಿ ನನ್ನ ಪ್ರಕಾರ. ಒಮ್ಮೆ ಕೇಳೋಣಂತೆ ಯಾವ್ದಾರ ಒಂದು ಶಾಪಿಗೆ ಹೋಗಿ ಒಂದು ರಿಂಗ್ ಪ್ರೈಸ್ ಕೇಳೋದಲ್ಲದೆ ನಾವು ಒಂದು
ಈ ಥರದ ಡಿಸೈನ್ ಆ್ಯಕ್ಚುಲಿ ಎಷ್ಟು ಕ್ಯಾರೆಕ್ಟರ್ ಕೆಳಗೆ ಮತ್ತು ಇಂಥ ಏನು ದೊಡ್ಡ ದೊಡ್ಡ ಡಿಸೈನ್ಸ್ ಅದಲ್ಲ ಇವೆಲ್ಲ ಮೋಸ್ಟ್ಲಿ ಈ ಲೋಕಲ್ ಗೋಲ್ಡ್ ಶಾಪ್ದವ್ರು ಇರ್ತಾವೆ. ಲೈಕ್ ಬ್ರ್ಯಾಂಡೆಡ್ ಏನು ನಮ್ಮ ಇಂಡಿಯಾದಾಗ ಏನು ಅದಾವಲ್ಲ ಆ ಥರದ ಬ್ರ್ಯಾಂಡ್ ಶಾಪ್ನಾಗ ಇಂಥವು ಕಡಿಮೆ ಇಂಥವು ನೋಡೋದು. ಈ ಲೋಕಲ್ ಶಾಪ್ಗಳು ಅಥವಾ ಅರಬಿಕ್ ಶಾಪ್ಗಳು ಹಿಂಗೆ ಏನಾರ ಇದಾವೆ ಅಂಥಲ್ಲಿ ಇಂಥ ದೊಡ್ಡ ದೊಡ್ಡ ಡಿಸೈನ್ಗಳು ಇವಂಟು. ಸೊ ಇದು ನೋಡ್ರಿ ದುಬೈ ಫ್ಯೂಚರ್ ಮ್ಯೂಸಿಯಂನ ಇಲ್ಲಿ ಡಿಸೈನ್ ಮಾಡ್ಯಾರ. ದುಬೈ ಫ್ಯೂಚರ್ ಮ್ಯೂಸಿಯಂನು ಗೋಲ್ಡ್ನಾಗ ಡಿಸೈನ್ ಮಾಡ್ಯಾರ. ಇಲ್ಲಿ ನೋಡ್ರಿ ದುಬೈ ಗೋಲ್ಡ್ ಡ್ರೆಸ್, ಕಂಪ್ಲೀಟ್ ಡ್ರೆಸ್, ಆಮೇಲೆ ದೊಡ್ಡ ಬ್ರಾಸ್ಲೆಟ್, ಆಮೇಲೆ ಇದೇನಿದು ಶೌಕದು ಇದ್ರದ್ದು ಅದು ಪರ್ಸ್, ಹದ್ದಿನ ಉಂಗುರ ನೋಡ್ರಿ, ಹದ್ದಿನ ಉಂಗುರ ಹೆಂಗೈತಿ. ಇದೆಲ್ಲ ನೋಡೋದ್ರೆ ತೊಗೋಬೇಕು ಅನ್ಸತ್ತೈತಿ, ಬಟ್ ಆಗಂಗಿಲ್ಲ. 1 ವರ್ಷ ಅಲ್ಲ 2 ವರ್ಷ ದುಡಿದ್ರು ಆಗಂಗಿಲ್ಲ ತೊಗೊಳೋದು. ಬರೀ ನೋಡೋದಟ್ಟೆ ವಿಡಿಯೋ ಮಾಡೋದಟ್ಟೆ. ಸೊ ನೀವು ಯಾರಾದ್ರೂ ತೊಗೊಳೋರಿದ್ರೆ ಬರ್ರಿ ತಗೋರಿ. ಇಲ್ಲಿ ನೋಡ್ರಿ ಇಲ್ಲಿ ಹಿಂಗೆ ಹಾಕಿಬಿಟ್ಟಾರ ಅಂದ್ರೆ ಕ್ಯಾರೆಟ್ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ 22 ಕ್ಯಾರೆಟ್ 24 ಕ್ಯಾರೆಟ್ ಅಂತ. ಇಂಡಿಯಾದಾಗ ಮೋಸ್ಟ್ಲಿ ಈ ಥರ ಕ್ಯಾರೆಟ್ ಮೆನ್ಷನ್ ಮಾಡಿದ್ ನಾ ಎಲ್ಲಿ ನೋಡಿಲ್ಲ, ಎಸ್ಪೆಷಲಿ ನಮ್ಮ ಊರಾಗ ಬಿಜಾಪುರದಾಗಲಿ ಗುಲ್ಬರ್ಗದಾಗಲಿ. ಮತ್ತು ಇನ್ನೊಂದು ಏನಂದ್ರೆ ಕಂಟ್ರಿ ಸ್ಪೆಸಿಫಿಕ್ ಟೈಪ್ನು ಅದಾವ ಇಲ್ಲಿ. ಹೆಂಗಂದ್ರೆ ಈಗ ಫಿಲಿಪೀನ್ಸ್ ಬಂದ್ರೆ ಅವ್ರ ಫಿಲಿಪೀನ್ಸ್ ಶಾಪ್ಗಳೇ ಅದಾವು. ಆಮೇಲೆ ಹಿಂದೂಗಳು ಬಂದ್ರೆ ಇವ್ರು ಮಲಬಾರ್ ಹೋಗ್ತಾರ ಮತ್ತು ಈ ಥರ ಹೋಗ್ತಾರೆ. ಅರಬಿಕ್ ಬಂದ್ರೆ ಅವ್ರು ಬೇರೆ ಹೋಗ್ತಾರೆ. ಈ ಕಡೆ ಈ ಟೈಪ್ ನೀವು ನೋಡ್ಬೋದು. ಲೈಕ್ ಟರ್ಬನ್ ಹಾಕೊಂಡು ಅರಬಿಕ್ ಒಳಗೆ ಸೇಲರ್ ಇರ್ತಾನೆ, ಅಲ್ಲಿ ಜಾಸ್ತಿ ಕಸ್ಟಮರ್ ಹಿಂದೂಗಳು ಹೋಗಂಗಿಲ್ಲ ಅಥವಾ ಇಂಡಿಯನ್ಸ್ ಹೋಗಂಗಿಲ್ಲ ಅಥವಾ ಏಷ್ಯನ್ಸ್ ಹೋಗಂಗಿಲ್ಲ, ಈ ಅರಬ್ ಕಂಟ್ರೀಸ್ ಹೋಗ್ತಾರೆ. ಆ ಥರದ್ದು ನಾನು ನೋಡಿನಿ, ಭಾಳ ಸರಿ ಬಂದಿನಲ್ಲ ಇಲ್ಲಿ, ಅದನ್ನು ನಾನು ಅಬ್ಸರ್ವ್ ಮಾಡೀನಿ. ಇದು ನನ್ನ ಎಕ್ಸ್ಪೀರಿಯನ್ಸು. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ಲಿ ಹೇಳೋದು. ನಾನು ಬೇರೆಯವ್ರದ್ದು ಬೇರೆ ಬೇರೆ ಒಪಿನಿಯನ್ನು ಇರ್ಬೋದು. ಇಟ್ಸ್ ನಾಟ್ ಲೈಕ್ ದ ನಾನು ಹೇಳ್ದಂಗೆ ಇರ್ಬೇಕಂತೇನಿಲ್ಲ. ಒಂದೊಂದು ಸರಿ ಅನ್ನಿಸ್ತೈತಿ ಎಲ್ಲ ರಿಯಲ್ಲ ಅಥವಾ ಸುಮ್ಮನೆ ಫೇಕ್ ಅನ್ನಿಸ್ತೈತಿ ಒಂದು ವೆರೈಟಿ. ಸೊ ನಾನು ಆಗಲೇ ಹೇಳಿದ್ನಲ್ಲ ಮಲಬಾರ್ ಅಂತ ಹೇಳಿ, ಈಗ ಇಲ್ಲೊಂದೈತಿ ನೋಡ್ರಿ ಮತ್ತೆ ಮಲಬಾರ್ ಅಂದ್ರೆ ಲೈಕ್ ಎಲ್ಲ ಕಡೆ ಒಂದು ನೈಟ್ ಅವರು ಒಂದು ಮಿನಿಮಮ್ ಒಂದು 5 ರಿಂದ 6 ಇದ್ದೇ ಅದಾವ. ಅಷ್ಟೊಂದು ಮಲಬಾರ್ ಅದಾವ. ಮಲಬಾರ್ ಅಷ್ಟಲ್ಲದೆ ಬೇರೆನೂ ಅದಾವ. ನಾವು ಮಲಬಾರೇ ಯಾಕೆ ಹಳಿಂಬಳಿ ಹೇಳತ್ತೀನಿ ಅಂತ ಅದು ಜಾಸ್ತಿ ನಮ್ಮ ಕಣ್ಣಿಗೆ ಕಾಣಾಗತ್ತೆ. ಸೊ ಇಲ್ಲಿ ನಾವು ಸುಮ್ ಕೂತಿದ್ವಿ ಬೇಸರ ಆಗಿ, ಯಾಕಂದ್ರೆ ನಮ್ಗಂತ ತೊಳೆದಾಗಂಗಿಲ್ಲ. ಇದು ಸಣ್ಣದೊಂದು ರಿಂಗ್ ಮಾಡಾಕತ್ತಿದ್ವಿ. ಬಟ್ ಇಲ್ಲಿ ನೋಡ್ರಿ ಏನೋ ಇಂಡಿಯನ್ ಫ್ಲಾಗ್ ಐತಿ ಒಳಗೆ. ಇಲ್ಲಿ ನೋಡ್ರಿ ಫ್ಲಾಗ್ ಐತಿ. ಅದು ಅಲ್ಲದೆ ಇನ್ನೊಂದು ವಿಶೇಷತೆ ಏನಂದ್ರೆ ಇದು ಹಿಂಗೆ ಎದುರಬೇಕು ಅಂದ್ಬಿಡುತ್ತೆ. ಸೊ ಇನ್ನೊಂದು ವಿಶೇಷತೆ ಏನಂದ್ರೆ ತೋರಿಸ್ತೀನಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ ಇದೇ ವಿಶೇಷತೆ. ಅಲ್ಲಿ ಪ್ರೈಸ್ ಬೋರ್ಡ್ ಕಾಣತೈತಿ. ಇಲ್ಲಿ ನಮ್ಮ ಜೈ ಶ್ರೀರಾಮ್, ಜೈ ಶ್ರೀ ಹನುಮಾನ್ದು ಮೂರ್ತಿ ಇಟ್ಟಾರ, ಒಂದು ಫ್ಲಾಗು ಇಟ್ಟಾರ. ಇಟ್ಸ್ ಸೋ ನೈಸ್. ಸೊ ಇನ್ನೊಂದು ಎಲ್ಲರಿಗೂ ಗೊತ್ತಿರ್ತೈತಿ, ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿರುವಂಥ ಒಂದು ದೊಡ್ಡ ಗೋಲ್ಡ್ ರಿಂಗ್ 18 ಕ್ಯಾರೆಟ್ ಇಲ್ಲಿ ಐತಿ. ಇಲ್ಲಿ ನೋಡ್ಬೋದು ನೀವು. ಆಮೇಲೆ ಡ್ರೆಸ್ಸು ಅದಾವ ಇಲ್ಲಿ, ಈ ಥರದ ಡ್ರೆಸ್, ಗೋಲ್ಡ್ ಡ್ರೆಸ್ಸು ರೊಕ್ಕ ಇಟ್ಟವ್ರೆ ಹಾಕೋತಾರ. ಯಾರತ್ರ ಆ್ಯಪಲ್ ಫೋನ್ ಇತ್ತಂದ್ರೆ ನಿಮಗೆ ಫೋನಿಗೆ ಕವರ್ ಬೇಕಾಗಿತ್ತಂದ್ರೆ ಗೋಲ್ಡ್ ಕವರ್ ಆಲ್ರೆಡಿ ರೆಡಿನೇ ಐತಿ, ತೊಗೊಂಡ್ಬಿಡ್ಬೋದು. ಆಮೇಲೆ ಸನ್ ಗ್ಲಾಸ್ ಬೇಕಾಗಿತ್ತಂದ್ರೆ ಅದನ್ನ ಗೋಲ್ಡ್ನಾಗೆ ಐತಿ. ಯಾರಿಗಾರ ಬೇಕಾರೆ ಹೇಳ್ಬಿಡ್ರಿ, ರೊಕ್ಕ ಹಾಕಿ ತಂದು ಬಿಡ್ತೀನಿ. ಸೊ ಅದನ್ನು ಟಚ್ ಮಾಡುವಂಗಿಲ್ಲ, ಡು ನಾಟ್ ಟಚ್ ಅಂತ ಹಾಕ್ಬಿಟ್ಟಾರ ಆಲ್ರೆಡಿ. September 14th 406.25 gold rate. We can give you like 3%, 4%, this one only. For example, in cash only, huh? वो मुश्किल है 1 ग्राम 4%. 11.1 के साथ Cash. I'll Sample like आप टूरिस्ट हो सर टूरिस्ट हाँ. ಸೊ ನಾವು ಒಂದು ರಿಂಗ್ ಆರ್ಡರ್ ಮಾಡೀವಿ. ಆ್ಯಕ್ಚುಲಿ ಈಗ ಅದು ರೆಡಿ ಇಲ್ಲ, ರೆಡಿ ಆದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ಯಾರ. ಆ ರಿಂಗ್ ಬಂದು 10 ಗ್ರಾಮ್ಸ್. ನಮಗೆ ಮೇಕಿಂಗ್ ಚಾರ್ಜಸ್ ಅವರು
ಲಾಸ್ಟ್ 8% ಆಗ್ತಾರಂತ. ಸ್ಟಾರ್ಟಿಂಗ್ 15% ಹೇಳಿದ್ರು. 8% ತನಕ ಮಾಡ್ತೀನಿ ಅಂತ ಹೇಳ್ಯಾರ. ಹಿಂಗೆ ಇರ್ತೈತಿ. ಲೈಕ್ ಇವತ್ತಿನ ಪ್ರೈಸ್ 4 ನೋಟ್ 6.25 ಪರ್ ಗ್ರಾಮ್ ಇತ್ತಲ್ಲ, ಪರ್ ಗ್ರಾಮ್. ಹಾಂ, ಅದು ಇಂಟು 10 ಮಾಡಿದ್ರೆ ಒಂದು ತೊಲಿಗೆ ಇಂಟು ಮತ್ತು 24 ಮಾಡ್ಬೇಕು. ಪ್ರೈಸ್ ಎಷ್ಟಾಗ್ತೈತಿ ಕ್ಯಾಲ್ಕುಲೇಟ್ ಮಾಡಿರಿ. ಇದು ಆ್ಯಕ್ಚುಲಿ ದಿನ ಫ್ಲಕ್ಚುಯೇಟ್ ಆಗ್ತಿರ್ತೈತಿ. ದಿರಮ್ಸ್ನಾಗ 1 ದಿರಮ್ 2 ದಿರಮ್ ಅಂದ್ರೆ ರುಪೀಸ್ನಾಗ ಎಷ್ಟು 24 ರೂಪಾಯಿ ಪರ್ ಗ್ರಾಮ್. ಲೈಕ್ 240 ರುಪೀಸ್ 10 ಗ್ರಾಮಿಗೆಲ್ಲ. ಸೊ 240 ರುಪೀಸು ಹೆಚ್ಚು ಕಡಿಮೆ ಹಾಕಿರ್ತೈತಿ. ಇದು ಫಿಕ್ಸ್ ಅಂತ ಏನು ಹೇಳೋಕ್ಕಾಗಲ್ಲ. ಇಲ್ಲಿ ನೋಡ್ರಿ ಡಿಸೈನ್ ಎಷ್ಟು ಉದ್ದ ಐತಿ. ನನಗಿಂತ ಹೈಟ್ ಅದು ನೋಡಿದ್ದು. ಒಬ್ಬ ಮನುಷ್ಯನಿಗಿಂತ ಹೈಟ್ ಅದು ಡ್ರೆಸ್ಸೇ ಮಾಡಿಬಿಟ್ಟಾರ. ಅದನ್ನು ಹಾಕಬೇಕಾದ್ರೆ ಹೈಟ್ ಇರೋರೇ ಬೇಕು. ಲೈಟಾಗಿ ಸ್ನ್ಯಾಕ್ಸ್ ತಿಂದು ಅಲ್ಲಿಂದ ಫೌಂಟೇನ್ ಶೋ ನೋಡ್ಬಿಡು. ಸೊ ನಾವಿಲ್ಲಿ ಶವರ್ಮ ತೊಗೊಂಡಿವಿ. ಈಗ ಇದು ನಾನ್ ವೆಜ್, ಇವನ ಹತ್ರ ಇರೋದು ವೆಜ್. ಮತ್ತು ಇಲ್ಲಿ ಪ್ರೈಸ್ ನೋಡ್ಬೋದು. ಎಲ್ಲದು ಪ್ರೈಸ್ ಆಲ್ಮೋಸ್ಟ್ ಮೀಡಿಯಮ್ ರೆಸ್ಟೋರೆಂಟಿಗೆ ಹೋದ್ರೆ ಕಡಿಮೆ ಇರ್ತೈತೆ. 5 ದಿರಮ್ 6 ದಿರಮ್. ಇಂಡಿಯಾ ಕಂಪೇರ್ ಮಾಡಬೇಡ್ರಿ. ಮತ್ತು 5 ದಿರಮ್ ಇಂಟು 24 ಮಾಡಿ ಇದು ಇಷ್ಟು ಐತೆ. ಯೂಶಲಿ ಇಲ್ಲಿ ಇದೇ ಪ್ರೈಸ್ ಇರ್ತೈತೆ. ಲೈಕ್ 20 ಮೇಲೆ ಹೋದ್ರೆ ಅದು ಜಾಸ್ತಿ ಐತೆ ಅಂತ. ಎಲ್ಲ 5, 6 10 ತನಕ ಇದು ಮೀಡಿಯಂ ಪ್ರೈಸ್ ಏನೇ ತೊಗೊಂಡ್ರೆ. ಸೊ ಅದನ್ನು ತಿಂದು ಸಿಗ್ತೀನಿ ಮತ್ತೆ. ಹೇಗೆ ದೋಸ್ತ ವೆಜ್ ಚಲೋ ಐತೆ, ಚಲೋ ಐತೆ, ಅಷ್ಟು ಕೊಡ್ಬೋದು. ಸೊ ಆಗಲೇ ತರಿಸಿದ್ದು ನಾನ್ ವೆಜ್ ಶವರ್ಮ. ಈಗ ಇದು ಎಗ್ ಶವರ್ಮ ತರಿಸೀನಿ. ಹೆಂಗೈತಿ ಟೇಸ್ಟ್ ಮಾಡ್ಬೋದು. ಫುಲ್ ಬಿಸಿ ಐತಿ. ಒಂದು ಶವರ್ಮಕ್ಕಂತೂ ಏನೂ ಆಗಂಗಿಲ್ಲ. ಒಂದು 2-3 ಶವರ್ಮ ತಿನ್ಲೇಬೇಕು. ಅಂದಾಗ ಹೊಟ್ಟೆ ತುಂಬ ಹಾಕೈತಿ. ಹೌದಾ ದೋಸ್ತ? ಒಂದು ಶವರ್ಮ ಹೊಟ್ಟೆ ತುಂಬ್ತದೆ. ಮಿನಿಮಮ್ ಒಂದು 2 ಶವರ್ಮ ತಿನ್ಬೇಕು. ಅಂದ್ರೆ ನೀವು ಒಂದು ಹೊತ್ತಿನ ಊಟ ಮಾಡ್ದಂಗೆ. ಸೊ ಒಂದು ವೆಜ್ ಶವರ್ಮ, ಒಂದು ಎಗ್ ಶವರ್ಮ, ಒಂದು ಚಿಕನ್ ಶವರ್ಮ, ಮತ್ತೇನು ತೊಗೊಂಡು ಮತ್ತೊಂದು ವೆಜ್ ಶವರ್ಮ, ಮತ್ತೊಂದು ವೆಜ್ ಶವರ್ಮ. ಹಾಂ, ಓಕೆ ಚಲೋನೇ ಇತ್ತು. ಟೋಟಲ್ ಏಟಾಯ್ತು 19 ದಿರಮ್ಸ್ ಆಯಿತು. ಈ ಥರ ಓಕೆ, ಲೈಕ್ ಮೀಡಿಯಮ್ ರೇಂಜಲ್ಲಿ ಸಿಗ್ತಾವ. ಇಲ್ಲಿ ನೀವು ಸೈಡಲ್ಲಿ ನೋಡತ್ತಿರಲ್ಲ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ, ಯುನೈಟೆಡ್ ಅರಬ್ ಎಮಿರೇಟ್ಸ್ದು ಏನು ಇರ್ಬೋದು ಇದು ಆಫೀಸರ್. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಆಫೀಸ್ ಇರ್ಬೋದು ಇದು. ಹೆಂಗಿತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್. ಈಗ ಹೆಂಗೆ ನಮ್ಮ ಕಡೆ ಅದಾರಲ್ಲ ಫೈನಾನ್ಸ್ ಮಿನಿಸ್ಟ್ರು, ಆ ಟೈಪ್ ಇರ್ಬೋದೇನೋ. ನಾವು ಗೆಸ್ ಮಾಡಕ್ಕೆ ಇರ್ಬೋದೇನೋ, ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಇದು ಒಂದು ಉಪಯುಕ್ತವಾದಂತಹ ಒಂದು ಡೈಲಾಗ್ ಹೊಡೆದ ನೋಡ್ರಿ ಅವ. ಇಷ್ಟು ದಿನ ಇಷ್ಟು ಒಟ್ಟ ಏನು ಮಾತಾಡ್ಲಾರ್ದು ಹುಮ್ಮಸ್ಲಿಂದ. ಸೊ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಗೋಲ್ಡ್ ಸುಕ್ ವಿಡಿಯೋ. ಆ್ಯಕ್ಚುಲಿ ನಾವು ಏನೇನೋ ಅನ್ಕೊಂಡಿದ್ವಿ, ಬುರ್ಜ್ ಖಲೀಫಾ ಹೋಗ್ಬೇಕು ಅನ್ಕೊಂಡಿದ್ವಿ, ಹೋಗೋದಾಗ್ಲಿಲ್ಲ. ಬರೀ ಗೋಲ್ಡ್ ಸುಕ್ ಮಾತ್ರ ನೋಡಿದ್ವಿ, ಕಂಪ್ಲೀಟಾಗಿ ನೋಡಿವಿ. ಅದೊಂದು ಖುಷಿ ಐತಿ. ಹಾಯ್, ಹೌ ಆರ್ ಯು ಮಿಸ್ಟರ್ ಬೆಕ್ಕು? ಕೇಸ್ ಹಾಕಿ ಮತ್ತೆ ನಂದು ವಿಡಿಯೋ ಮಾಡ್ರ ಅಂತೇಳಿ ಆರಾಮದಿಲ್ಲ? ಇಲ್ಲಿ ನಾವು ಎಲ್ಲಿ ಬೇಕಾದಲ್ಲಿ ವಿಡಿಯೋ ಮಾಡೋಂಗಿಲ್ಲ. ನಾನು ಆ ಗೋಲ್ಡ್ ಸುಕ್ ಆದ್ಮೇಲೆ ಒಂದು ಹೆರಿಟೇಜ್ ವಿಲೇಜ್ ಅಂತ ಐತಿ, ಹೆರಿಟೇಜ್ ಪ್ಲೇಸ್ ಅಂತ ಐತದ, ಆ್ಯಕ್ಚುಲಿ ವಿಲೇಜ್ ಅಲ್ಲ. ಅಲ್ಲಿ ವಿಡಿಯೋ ಮಾಡಕತ್ತೈತಿ. ಒಬ್ಬ ಬಂದು ಇಟ್ಸ್ ನಾಟ್ ಅಲೌಡ್ ಅಂತ ಹೇಳ್ದ. ಆಮೇಲೆ ಚೆಕ್ ಮಾಡಾಕತ್ತ ಏನೇನು ವಿಡಿಯೋ ಮಾಡಿನಂತ. ಅಲ್ಲಿದ್ದು ವಿಡಿಯೋ ತೋರಿಸ್ದೆ. ಅದು ಆ್ಯಕ್ಚುಲಿ ನಂದು ಮಾತ್ರ ರೆಕಾರ್ಡ್ ಮಾಡಿದ್ದಿತ್ತು. ನಂದು ಮಾತ್ರ ಮಾಡ್ಕೊಂಡಿದ್ದು, ನಾನು ಮಾತಾಡೋದು, ನಾನು ಎಕ್ಸ್ಪ್ಲೇನ್ ಮಾಡೋದು. ಸೊ ಅದನ್ನ ನೋಡಿ ಅದನ್ನು ಡಿಲೀಟ್ ಮಾಡಂತ ಮಾಡಿದೆ. ಸೊ ಈ ಥರ ಭಾಳ ಕೆಲವು ಪ್ಲೇಸಸ್ ಇರ್ತಾವೆ, ರಿಸ್ಟ್ರಿಕ್ಟೆಡ್ ಇರ್ತಾವೆ. ಅಲ್ಲಿ ಹೋಗಿ ನಾವೆಲ್ಲ ವೀಡಿಯೋ ಮಾಡೋಂಗೆ ಇರಂಗಿಲ್ಲ.
ಸೊ ಅದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗತೈತಿ. ಮತ್ತು ಈಗ ಟೈಮ್ ನೋಡ್ರಿ 11:15 ಆಗತೈತಿ ನೈಟ್. ಒಂದೊಂದು ಸ್ಪೆಷಲ್ ಥಿಂಗ್ ಏನಂದ್ರೆ 11 ಗಂಟೆ 11:15 ಆದರೂ ಇಲ್ಲಿ ಕಟಿಂಗ್ ಶಾಪ್ ಎಲ್ಲ ಓಪನ್ ಅದಾವೆ. ಆಮೇಲೆ ಅಲ್ಲೊಂದು ಹುಡುಗಿ ಹೊಂಟೈತೆ ನಾವು ನಡ್ಕೋತ. ನೈಟ್ 11:15 ಆದರೂ ಒಬ್ಬಕಿನೇ ಒಂಟಿಯಾಗಿ ಹೊಂಟಾಳಕಿ, ಅದು ಸಂಧ್ಯಾಗ, ಯಾರ್ದು ಅಂಜಿಕಿಲ್ಲಾರ್ದೆ. ಸೊ ದ್ಯಾಟ್ ಈಸ್ ದುಬೈ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.